ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ವಿಜಯೇಂದ್ರ ಬಣವು ಕೂಡ ಏನು ಸುಮ್ಮನೆ ಕುಳಿತುಕೊಂಡಿಲ್ಲ, ಸಭೆಯನ್ನ ನಡೆಸ್ತಾ ಇದೆ. ಫೆಬ್ರವರಿ 12ಕ್ಕೆ ಸಭೆ ಸೇರಲು ವಿಜಯೇಂದ್ರ ಬೆಂಬಲಿಗರು ನಿರ್ಧಾರ ಮಾಡಿದ್ದಾರೆ. ಪಕ್ಷ ವಿರೋಧಿಗಳ ಉಚ್ಚಾಟನೆಗೆ ಬಿಗಿ ಪಟ್ಟನ್ನ ಹಿಡಿಯೋದು ಒಂದು. ಬೆಂಗಳೂರಿನಲ್ಲಿ ವಿಜಯೇಂದ್ರ ಬಣದಿಂದ ತುರ್ತು ಸಭೆಯನ್ನ ನಡೆಸಿ ಫೆಬ್ರವರಿ 12ರಂದು ನಡೆಯುವಂತಹ ಸಭೆಯಲ್ಲಿ ಯಾವ ರೀತಿಯ ಅಜೆಂಡಾಗಳನ್ನು ಫಿಕ್ಸ್ ಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಮುಂದಿನ ವಾರ ದೆಹಲಿಗೆ ತೆರಳುವಂತಹ ನಿರ್ಧಾರವನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ. ವಿಜಯೇಂದ್ರ ಕೆಳಗಿಳಿಸಿದ್ರೆ 10 ಮಂದಿಯನ್ನು ಉಚ್ಚಾಟನೆ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇದರಲ್ಲಿ ರೇಣುಕಾಚಾರ್ಯ ಆದಿಯಾಗಿ ಹಲವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ರಾಜ್ಯಾಧ್ಯಕ್ಷೆಯಾಗಿ ವಿಜಯೇಂದ್ರ ಅವರ ಕಾರ್ಯವೈಖರಿಯನ್ನು ಇವರು ಯಾರು ಒಪ್ತಾ ಇಲ್ಲ, ಆದರೆ ಅದಕ್ಕೆ ಸಮಂಜಸವಾದ ಉತ್ತರವನ್ನು ಅವ್ರು ಯಾರು ಕೊಡ್ತಿಲ್ಲ ಅಂತ ಅವರ ಆರೋಪ. ಯಾರು ಕಳೆದ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಿನ್ನಮತವನ್ನು ಮಾಡಿ ಸಸ್ಪೆಂಡ್ ಆಗಿ ಯಡಿಯೂರಪ್ಪನವರ ಕಾಲು ಕೈ ಹಿಡಿದು ಬಿಜಾಪುರ ಸಿಟಿಯಲ್ಲಿ ಅಲ್ಲಿ ಇವರು ಬರೋಕ್ಕಿಂತ ಮುಂಚೆ ಭಾರತೀಯ ಜನತಾ ಪಾರ್ಟಿ ಅಪ್ಪು ಪಟ್ಟಿಶೆಟ್ಟಿ ಗೆದ್ದದ್ದು. ಅದಕ್ಕಿಂತ ಮುಂಚೆ 89ರಲ್ಲಿ ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಆಗಿತ್ತು. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಸನ್ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳ್ರವರೇ, ನೀವು ನಿಮ್ಮ ಮೂಲ ಕ್ಷೇತ್ರ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾಕೆ ಸ್ಪರ್ಧೆ ಮಾಡೋಕ್ಕೆ ನೀವು ಹಿಂದೇಟಾಗ್ತಿದ್ದೀರಿ? ಅಲ್ಲಿಯ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನೀವು ಈಗ ಶಾಸಕರಾಗಿದ್ದು ಯಡಿಯೂರಪ್ಪ ಅಪ್ಪು ಪಟ್ಟಿಶೆಟ್ಟಿ ಟಿಕೆಟ್ ಕೊಡಿದ್ರೆ ನೀನು ಶಾಸಕರಾಗ್ತಿರಲಿಲ್ಲ. ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಿದ್ರೆ ನೀವು 10 ಸೀಟು ಕೂಡ ಗೆಲ್ಲಲ್ಲ ಅನ್ನೋದು ರೇಣುಕಾಚಾರ್ಯ ಅವರ ಅಭಿಪ್ರಾಯ. ಆದರೆ ಹೈಕಮಾಂಡ್ ಯಾವುದನ್ನ ಗಮನಿಸುವಂತಹ ಅಂಶಗಳನ್ನ ಯಾರೆಷ್ಟು ಇಡ್ತಾರೆ ಹೈಕಮಾಂಡ್ ಮುಂದೆ ಅನ್ನೋದನ್ನ ಕಾದು ನೋಡಬೇಕು.